ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ವಿಶೇಷವಾಗಿ ಓಂ ಶಕ್ತಿ ಮಾಲೆ ಹಾಕೋರಿಗೆ ಒಂದು ಬಹುಮುಖ್ಯವಾದ ಒಂದು ವಿಷಯನ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಮಾಲೆ ಹಾಕಿ ವ್ರತ ಮಾಡೋರು, ಮುತ್ತೈದೆ ಪೂಜೆ ಮಾಡೋರು, ಅಥವಾ ಮಾಲೆ ಹಾಕಿ ತಾಯಿಗೆ ಇರುಮುಡಿ ಸಲ್ಲಿಸಬೇಕು ಅಂದ್ಕೊಂಡಿರೋರು ಈ ಒಂದು ಮುಖ್ಯವಾದ ವಿಷಯನ ತಿಳ್ಕೊಳ್ಳೇಬೇಕು. ಏನಪ್ಪ ಅಂದರೆ, ತಾಯಿಯ ಮೂಲ ಮಂತ್ರ, ಓಂ ಶಕ್ತಿ ತಾಯಿಯ ಮೂಲ ಮಂತ್ರ ಹೇಗೆ ಪಠನೆ ಮಾಡಬೇಕು, ಹಾಗೆ ಅದು ಯಾವುದು ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ಅಂದರೆ ಮಾಲೆ ಹಾಕ್ತಾರೆ, ಒಟ್ಟಾರೆಯಾಗಿ ಪೂಜೆ ಮಾಡ್ತಾರೆ ಸನ್ನಿಧಾನದಲ್ಲಿ, ಹಾಗೆ ಎಲ್ಲರೂ ಹೇಳುವಾಗ ಹೇಳ್ತಾರೆ. ಆದರೆ ಅವರಿಗೆ ಅದು ಯಾವುದು ಮೂಲ ಮಂತ್ರ, ಅದನ್ನು ಹೇಗೆ ಪಠನೆ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಅಂಥವರಿಗೆ ನಾನಿವತ್ತು ಈ ವಿಡಿಯೋನ ಮಾಡಿ ಹೇಳ್ತಾ ಇರೋದು. ಹಾಗೆ ಹೊಸದಾಗಿ ಮಾಲೆ ಹಾಕೋರಾದರೆ ಅವ್ರಿಗಂತೂ ನಿಜವಾಗ್ಲೂ ಗೊತ್ತಿರಲ್ಲ. ತುಂಬ ವರ್ಷದಿಂದ ಹಾಕ್ತಿದ್ದೀರಾ ಅಥವಾ ಗುರುಶಕ್ತಿಗಳಿಗೆಲ್ಲ ಇದು ಗೊತ್ತಿರುತ್ತೆ. ಹೊಸದಾಗಿ ಮಾಲೆ ಹಾಕೋರಿಗೆ ಗೊತ್ತಿರಲ್ಲ. ನನಗೂ ಫಸ್ಟ್ 1 ವರ್ಷ ಅದು ಗೊತ್ತೇ ಇರಲಿಲ್ಲ. ಆಮೇಲೆ ನಾನು ತಿಳ್ಕೊಂಡಿರೋದು. ಪೂಜೆ ಮಾಡ್ತೀರಾ, ವ್ರತ ಮಾಡ್ತೀರಾ, ಹಾಗೆ ಮುತ್ತೈದೆ ಪೂಜೆ ಮಾಡ್ತೀರಾ, ಮನೆಯಲ್ಲಿ ಕಳಶ ಇಟ್ಟು ಪೂಜೆ ಮಾಡ್ತೀರಾ ಅಂದರೆ ಈ ಒಂದು ಓಂ ಶಕ್ತಿಯ ಮೂಲ ಮಂತ್ರನ ತಿಳ್ಕೊಳ್ಳಿ, ಹಾಗೆ ಪಠನೆ ಮಾಡಿ. ನಾನು ಮಾಲೆ ಹಾಕಿದಾಗ ಅಷ್ಟೇ ಅಲ್ಲ ಸ್ನೇಹಿತರೆ, ದಿನನಿತ್ಯದ ಪೂಜೆಯಲ್ಲಿನೂ ನಾನು ಈ ಓಂ ಶಕ್ತಿ ಮಂತ್ರನ ಪಠನೆ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ, ಅಂದರೆ ಒಂದು ದೈವಿಕ ಶಕ್ತಿ ಇರುತ್ತೆ. ಜೊತೆಗೆ ನೀವು ಪೂಜೆ ಮಾಡಿದಾಗ ನಿಮಗೂ ಒಂಥರ ನೆಮ್ಮದಿ ಅನಿಸುತ್ತೆ. ಈ ಥರ ಒಂದು ಮಂತ್ರನ ನೀವು ಬಾಯಲ್ಲಿ ಇಟ್ಕೊಂಡು ನಿಮಗೆ ಬೇಕು ಅಂದಾಗ ದೇವ್ರನ್ನ ನೆನೆಸ್ಕೊಂಡಾಗ ಈ ಮಂತ್ರನ ಹೇಳ್ಬೋದು. ಇದ್ರ ಜೊತೆಗೆ ನಿಮ್ಮ ದಿನನಿತ್ಯ ಯಾವ್ದಾದ್ರು ಮಂತ್ರ ಹೇಳ್ತೀರಾ ಅಥವಾ ಏನಾದರೂ ಹೇಳ್ತೀರಾ ಅಂದರೆ ಅದನ್ನು ಹೇಳ್ಬೋದು. ನಾನು ಮುಂದಿನ ವಿಡಿಯೋದಲ್ಲಿ ಆ ಥರ ದಿನನಿತ್ಯ ಯಾವ ಥರ ಮಂತ್ರನ ಹೇಳ್ಬೋದು, ಯಾವ ಮಂತ್ರನ ಪಠನೆ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆದರೆ ಇವತ್ತು ನಾನು ಹೇಳ್ತಾ ಇರೋದು ಓಂ ಶಕ್ತಿಯ ಮೂಲ ಮಂತ್ರ. ನೀವು ಓಂ ಶಕ್ತಿ ಮಾಲೆ ಹಾಕಿದಾಗ ಅಲ್ಲಿ ಗುರುಶಕ್ತಿಗಳಿದ್ರೆ ಒಬ್ಬೊಬ್ಬರು ಹೇಳ್ಕೊಡ್ತಾರೆ, ಒಬ್ಬೊಬ್ಬರು ಹೇಳಲ್ಲ. ಯಾರಿಗೆ ಗೊತ್ತಿಲ್ಲ ಅಲ್ಲ, ನಾನು ಹೇಳೋ ಈ ಮೂಲ ಮಂತ್ರನ ನೀವು ಬರೆದಿಟ್ಕೊಳ್ಳಿ, ಅಥವಾ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಸಿಗ್ಬೋದು. ನಾನು ಹೇಳೋ ರೀತಿಯಲ್ಲೇ ಇದನ್ನು ಪಠನೆ ಮಾಡಿ. ಮಾಲೆ ಹಾಕಿದಾಗ ನೀವು ದಿನ ಪೂಜೆ ಆದಮೇಲೆ ಈ ಮಂತ್ರನ ನೀವು ಪಠನೆ ಮಾಡ್ಬೋದು. ಈ ಥರ ಮಾಡೋದ್ರಿಂದ ನೀವು ಮಾಲೆ ಹಾಕಿ ತಾಯಿಗೆ ಏನು ಇರುಮುಡಿ ಸಲ್ಲಿಸಬೇಕು ಅಂದ್ಕೊಂಡಿರ್ತೀರೋ ಅದರ ಪೂಜೆ ಪೂರ್ಣ ಫಲನ ನೀವು ಪಡ್ಕೋಬೋದು. ದಿನನಿತ್ಯ ಪೂಜೆಯಲ್ಲಿನೂ ಇದನ್ನು ಹೇಳ್ಕೊಡೋದ್ರಿಂದ ನೀವು ಪೂಜೆಯ ಪೂರ್ಣ ಫಲ ಪಡಿಬೋದು. ಹಾಗೆ ಒಂದು ಪಾಸಿಟಿವ್ ವೈಬ್ ಇರುತ್ತೆ ನಿಮ್ಮ ಹತ್ರ. ನಿಮ್ಗೆ ಈ ಥರ ಒಂದು ಮಂತ್ರ ಗೊತ್ತಿದೆ ಅನ್ನೋ ಒಂದು ಧೈರ್ಯ ಇರುತ್ತೆ. ಜೊತೆಗೆ ಇದು ತುಂಬ ಶಕ್ತಿಯುತವಾದಂಥ ಮಂತ್ರ ಸ್ನೇಹಿತರೆ. ಎಲ್ಲರೂ ಇದನ್ನು ಪಠನೆ ಮಾಡಬೇಕು, ತುಂಬ ಒಳ್ಳೆಯದು. ಇದ್ಯಾವುದು ಹೇಗೆ ಪಠನೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಇದೇ ಥರ ಹೆಚ್ಚಿನ ಓಂ ಶಕ್ತಿ ವಿಡಿಯೋಸ್ಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಥರ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ವೀಡಿಯೋಸು ನೋಟಿಫಿಕೇಶನ್ ಬರುತ್ತೆ. ನಾನು ಯಾವುದೇ ಥರ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವೀಡಿಯೋ ಎಲ್ಲನೂ ಮಿಸ್ ಮಾಡಿದ್ರೆ ನೋಡ್ಬೋದು. ಹಾಗೆ ಓಂ ಶಕ್ತಿ ಮಾಲೆ ಹಾಕೋದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಅಂದರೆ ಏನಾದರೂ ಪ್ರಶ್ನೆಗಳಿದ್ದರೆ, ಮಾಲೆ ಹಾಕಿದಾಗ ಹೇಗೆ ಇರಬೇಕು, ಯಾವ ಥರ ಮಾಡಬೇಕು, ಯಾವ ಥರ ಪೂಜೆ ಮಾಡಬೇಕು, ಮಾಲೆ ಹಾಕಿದಾಗ ನಮ್ಮ ದಿನಚರಿ ಹೇಗಿರಬೇಕು, ಯಾವ ಥರ ಊಟ ಮಾಡಬೇಕು, ಅದೆಲ್ಲನೂ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು. ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನಾನು ಈ ಮೂಲ ಮಂತ್ರನ ಹೇಗೆ ಪಠನೆ ಮಾಡಬೇಕು, ಯಾವುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬರೆದಿಟ್ಕೊಳ್ಳಿ. ನೀವು ಬರೆದಿಟ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಜಾಸ್ತಿ ಏನೂ ಇಲ್ಲ, ಒಂದು 4 to 5 ಲೈನ್ ಇರೋದು ಅಷ್ಟೇ ಅದು. ಸ್ನೇಹಿತರೆ, ನಾನು ಹೇಳೋ ರೀತಿಯಲ್ಲಿ ಈ ಮಂತ್ರನ ಪಠನೆ ಮಾಡಬೇಕು. ಅದು ದಿನನಿತ್ಯ ಮಾಡ್ಕೊಳ್ಳಿ. ಓಂ ಶಕ್ತಿಯೇ ಪರಾಶಕ್ತಿಯೇ, ಓಂ ಶಕ್ತಿಯೇ ಆದಿಪರಾಶಕ್ತಿಯೇ, ಓಂ ಶಕ್ತಿಯೇ ಮರವೂರರಸಿಯೇ, ಓಂ ಶಕ್ತಿಯೇ ಓಂ ವಿನಾಯಕ, ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ, ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ, ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ, ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ, ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ, ಓಂ ಓಂ ಓಂ. ಇದೇ ರೀತಿಯಲ್ಲಿ ಓಂ ಶಕ್ತಿಯ ಈ ಮೂಲ ಮಂತ್ರನ ಪಠನೆ ಮಾಡಿ. ಹಾಗೆ ಇದನ್ನು ಬರೆದಿಟ್ಕೊಳ್ಳಿ ಒಂದು ಕಡೆ, ತುಂಬ ಈಸಿ ಆಗುತ್ತೆ ನಿಮಗೆ ಪಠನೆ ಮಾಡೋದಕ್ಕೆ. ನೋಡಿದ್ರಲ್ಲ ಸ್ನೇಹಿತರೆ, ಮೂಲ ಮಂತ್ರ ಹೀಗಿರುತ್ತೆ. ಹಾಗೆ ಇದನ್ನು ಯಾವ ಟೈಮಲ್ಲಿ ಪಠನೆ ಮಾಡಬೇಕು ಅಂತ ಕೇಳಿದ್ರೆ, ಪೂಜೆ ಮುಗ್ದಿದ್ದಾದಮೇಲೆ ನೀವು ಈ ಮಂತ್ರನ ಹೇಳ್ಬೋದು. ಅಂದರೆ ಮನೆಯಲ್ಲಿ ಪೂಜೆ ಮಾಡ್ತಾ ಇರುವಾಗ್ಲೂ ಈ ಮಂತ್ರನ ಹೇಳ್ಬೋದು. ಹಾಗೆ ಪ್ರತಿನಿತ್ಯ ಪೂಜೆ ಮಾಡುವಾಗ್ಲೂ ಸ್ನೇಹಿತರೆ, ಇದು ಓಂ ಶಕ್ತಿ ಮಾಲೆ ಹಾಕೋರ್ಗೂ ಅಷ್ಟೇ ಅಲ್ಲ,
ಇತರರು ಕೂಡ ಮಾಲೆ ಹಾಕೋಕ್ಕಾಗಲ್ಲ. ಆದರೆ ತಾಯಿಯ ಮಂತ್ರನ ನಾವು ಪಠನೆ ಮಾಡಬೇಕಂದ್ರೆ ದಿನನಿತ್ಯ ನೀವು ಪೂಜೆ ಮಾಡುವಾಗ ಏನು ಆರತಿ ಎಲ್ಲ ಬೆಳಿತೀರಲ್ಲ, ಆ ಟೈಮಲ್ಲಿ ನೀವು ತಾಯಿಯ ಮೂಲ ಮಂತ್ರನ ಹೇಳಿ. ನೀವು ತಾಯಿ ಹತ್ರ ಬೇಡ್ಕೊಳ್ಳೋದಿದ್ರೆ ಆಮೇಲೆ ಮಂಡಿಗಾಲು ಊರಿ ಬೇಡ್ಕೊಳ್ಳಿ. ಆದರೆ ಪೂಜೆ ಆರತಿ ಮಾಡುವಾಗ ತಾಯಿಯ ಮೂಲ ಮಂತ್ರ ಅಥವಾ ಯಾವುದೇ ದೇವರ ಮೂಲ ಮಂತ್ರಗಳಿರುತ್ತಲ್ಲ ಅದನ್ನ ಪಠನೆ ಮಾಡಿ. ಪೂಜೆ ಮಾಡುವಾಗ ಆರತಿ ಮಾಡುವಾಗ ನೀವು ನಿಮ್ಮ ಬೇಡಿಕೆಗಳನ್ನು ಕೇಳ್ಕೋಬಾರ್ದು. ಪೂಜೆ ಆದಮೇಲೆ ನೀವು ಮಂಡಿಗಾಲು ಊರಿ ತಾಯಿ ಹತ್ರ ಅಂದರೆ ದೇವ್ರ ಹತ್ರ ಕೇಳ್ಕೋಬೇಕು. ಆರತಿ ಅಥವಾ ನೀವು ಕರ್ಪೂರ ಇದು ಊದ್ಬತ್ತಿ ಏನಾದರೂ ಬೆಳಗುವಾಗ ನೀವು ತಾಯಿಯ ಮಂತ್ರ ಅಥವಾ ದೇವರ ಯಾವುದೇ ಮಂತ್ರ ಇದ್ರೂ ಆ ಟೈಮಲ್ಲಿ ನೀವು ಮಾಡಬೇಕು. ಇದೇ ರೀತಿಯಲ್ಲಿ ಓಂ ಶಕ್ತಿ ತಾಯಿ ಮಂತ್ರನೂ ಹೇಳಬೇಕಾಗತ್ತೆ. ಹಾಗೆ ಓಂ ಶಕ್ತಿ ತಾಯಿ ಬಗ್ಗೆ ಯಾವುದೇ ಥರ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ತುಂಬ ಜನಕ್ಕೆ ತುಂಬ ಕ್ವಶನ್ಸ್ ಇರುತ್ತೆ, ಹೇಗೆ ಎಲ್ಲ ರೀತಿ ಇರುತ್ತೆ, ಓಂ ಶಕ್ತಿ ಮಾಲೆ ಹಾಕಬೇಕಂದ್ರೆ ಏನು ಮಾಡಬೇಕು, ಹೇಗೆ ಇರಬೇಕು, ಯಾವ ಥರ ಊಟ ಮಾಡಬೇಕು, ಯಾವ ಟೈಮಲ್ಲಿ ನಿದ್ದೆ ಮಾಡಬೇಕು, ಹಾಗೆ ಯಾವ ಥರ ಪೂಜೆ ಮಾಡಬೇಕು. ಮನೆಯಲ್ಲಿ ತುಂಬ ಜನರ ಹತ್ರ ಫೋಟೋ ಇರಲ್ಲ, ಆ ಟೈಮಲ್ಲಿ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅದೆಲ್ಲನೂ ಪ್ರಶ್ನೆಗಳಿದ್ದರೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗಲೇ ನಾನು ಹಾಕೋ ವೀಡಿಯೋಸ್ ಎಲ್ಲನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ವಿಡಿಯೋ ಎಲ್ಲನೂ ಮಿಸ್ ಮಾಡದಿರೋ ನೋಡ್ಬೋದು. ಈ ವರ್ಷ ಯಾವ ಟೈಮಲ್ಲಿ ಓಂ ಶಕ್ತಿಗೆ ಹೋಗಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲನೂ ಒಳ್ಳೆಯದಾಗಲಿ. ತಾಯಿಯನ್ನು ಚೆನ್ನಾಗಿ ಮನಸ್ಸಲ್ಲಿ ನೆನೆ ಇಟ್ಟು, ಅಂದರೆ ತುಂಬ ಚೆನ್ನಾಗಿ ಹೇಗೆ ತಾಯಿಯನ್ನು ಬೇಡ್ಕೋಬೇಕು, ಹೇಗೆ ತಾಯಿಯನ್ನು ಮನಸ್ಸಲ್ಲಿ ನೆನೆ ಇಟ್ಟು ಪೂಜೆ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದವರು ಕೇಳಿ. ಅದೇ ರೀತಿಯಲ್ಲಿ ತಾಯಿಯನ್ನು ನೆನೆಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಇರುಮುಡಿನ ಸಲ್ಲಿಸಿಬಿಟ್ಟು ಬನ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.